ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರ್ ಚಾಲಕನಿಗೆ ಚಾಕು ಇರಿದಿದ್ದಂತಹ ಘಟನೆ ನಡೆದಿತ್ತು. ಚಾಕು ಇರಿದಿದ್ದು ಯಾರು, ಯಾಕಾಗಿ ಈ ಘಟನೆ ನಡೀತು, ಈ ತರದೆಲ್ಲ ಪ್ರಶ್ನೆಗಳಿದೆ. ಮೃಣಾಲ್ ಹೆಬ್ಬಾಳ್ಕರ್ ಡ್ರೈವರ್ ಹತ್ಯೆಗೆ ಏನಾದರೂ ಸಂಚು ನಡೆದಿತ್ತಾ? ಚಾಲಕ ಬಸವಂತ ಕಡೋಲ್ಕರ್ ಮೇಲೆ ಸ್ನೇಹಿತರಿಂದಲೇ ಅಟ್ಯಾಕ್ ಆಯ್ತಾ? ಹಣಕ್ಕಾಗಿ ಶಿವಯ್ಯ ನಿತೀಶ್ ಎಂಬಾತರಿಂದ ಹತ್ಯೆಗೆ ಯತ್ನಿಸಲಾಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬೆಳಗಾವಿಯ ಬೋಜಗ ಗ್ರಾಮದ ಶಿವಯ್ಯ ನಿತೀಶ್ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರು. ಶಿವಯ್ಯ ನಿತೀಶ್ ಹಾಗೂ ಬಸವಂತ್ ಬಿಸ್ನೆಸ್ ಹಣದ ವಿಚಾರವಾಗಿ ಸ್ನೇಹಿತರ ಮಧ್ಯೆ ಏನೋ ಮನಸ್ತಾಪ ಉಂಟಾಗಿತ್ತಂತೆ. ಇದೇ ವಿಚಾರವಾಗಿ 4 ಬಾರಿ ಚಾಕು ಇರಿದು ಆತನ ಸ್ನೇಹಿತರು ಪರಾರಿಯಾಗಿದ್ರು. ಚಾಕು ಇರಿದು ತಲೆ ಮರೆಸ್ಕೊಂಡಿದ್ದಾರೆ ಚಾಲಕನ ಸ್ನೇಹಿತರು. ಅವರ ಫ್ರೆಂಡ್ಸೇ ಮಾಡಿರುವಂಥ ಕೃತ್ಯ ಇದು. ಮಹಾರಾಷ್ಟ್ರ ಗೋವಾಗೆ ಎಸ್ಕೇಪ್ ಆಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅಥವಾ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಡವಲ್ಕರ್ ಅಂತ ಪೇಷಂಟು ಅಲಿಜ್ ಹಿಸ್ಟ್ರಿ ಆಫ್ ಅಸಾಲ್ಟ್ ಅಂತ ನಮ್ಮ ಆಸ್ಪತ್ರೆಗೆ ಬಂದರು. ಅವ್ರಿಗೆ ಎದೆ ಕೆಳಭಾಗ ಆಗೋ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರೀಸ್, ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು. ಇಲ್ಲಿ ಬಂದಾಗ ರಕ್ತಸ್ರಾವ ಹೆಚ್ಚಿಗೆ ಆಗಿರೋದ್ರಿಂದ BP ಸ್ವಲ್ಪ ಕಡಿಮೆ ಆಗಿತ್ತು. BP ಸ್ಟೆಬಿಲೈಸ್ ಮಾಡಿ ಅವ್ರಿಗೆ CT ಸ್ಕ್ಯಾನ್ ಮಾಡಿಕೊಂಡು ICU ಅಡ್ಮಿಷನ್ಸ್ ಮಾಡಿದ್ದೀವಿ. ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ರಿಪೋರ್ಟ್ ಪ್ರಕಾರ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ಸ್ ಟೀಮ್ ಎಲ್ಲ ಮಾಡ್ಕೊಳಕತ್ತಾರೆ. ಈಗ ನಮ್ಮ ಹತ್ರ ಎಲ್ಲ ಸ್ಪೆಷಲಿಸ್ಟು ಅಂದರೆ ನ್ಯೂರೋ ಸರ್ಜನ್ನು, ಯೂರಾಲಜಿಸ್ಟು, ಜನರಲ್ ಸರ್ಜನ್ನು ಮತ್ತು ಮೆಡಿಸಿನ್ ಕ್ರಿಟಿಕಲ್ ಇಂಟೆನ್ಸಿವಿಸ್ಟು 5 ಜನ ತೊಗೊಂಡು ಪೇಷಂಟ್ಗೆ ಕೇರ್ ಮಾಡಕತ್ತಾರೆ. ಸೊ ಇನ್ನೊಂದು ತಾಸಿಗೆ ಯಾವ ಬೆಳವಣಿಗೆ. ರಾಜೇಶ್ ಹೂಗಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಾಜೇಶ್, ಆತನ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಮಾಹಿತಿ ಇದೆ? ಪ್ರಭುದೇವಿ ಅಂತಂದ್ರೆ ನಿನ್ನೆ ಈ ಘಟನೆ ನಡೆತಕ್ಕಂಥದ್ದು. ಈಗ ಸದ್ಯ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ಬೋದು. ವೈದ್ಯರು ಕೂಡ ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ಯಾಕಂದ್ರೆ 4-5 ಕಡೆ ಗಂಭೀರವಾಗಿ ಏನು ಚುಚ್ಚಿದ್ದಾರೆ. ಹಾಗಾಗಿ ಈಗಾಗಲೇ ನಾವು ಸತತವಾಗಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇದು ಹಣಕಾಸಿನ ವಿಚಾರಕ್ಕಾಗಿ ಏನು ಕೊಲೆ ಯತ್ನ ನಡೀತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಏನು ಬಸವಂತ ಏನು ಕೊಡಲ್ಕೋರ್ ಇದ್ದಾನೆ, ಈತನ ಮೇಲೆ ಆತನ ಏನು ಆತನ ಸ್ನೇಹಿತರಾದಂತ ಅದು ಭುಜಗ ಗ್ರಾಮದ ಶಿವಯ್ಯ ಮತ್ತು ನಿತೀಶ್ ಎಂಬುವರೇ ಆತನ ಮೇಲೆ ಹಲ್ಲೆ ಮಾಡಿ ಚಾಕುವಿಂದ ಇರಿದು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಅವರು ಈಗ ಗೋವಾ ಹಾಗೂ ಮಹಾರಾಷ್ಟ್ರದಲ್ಲಿ ತಲೆಮರೆಸಿಕೊಂಡಿರೋ ನಿಟ್ಟಿನಲ್ಲಿ 2 ಟೀಮ್ಗಳನ್ನ ಏನು ರೆಡಿ ಮಾಡಿ ಅವರ ಜಾಲಕ್ಕೆ ಅವರನ್ನ ಪತ್ತೆಗೆ ಈಗ ಜಾಲವನ್ನ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಈಗ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತಾನೆ ಅವರ ಮಧ್ಯೆ ಒಂದು ಮನಸ್ತಾಪ ಬಿಡುತ್ತೆ. ಯಾಕಂದ್ರೆ ಇವರು ಮೈನ್ಸ್ ವಿಚಾರವಾಗಿ ಅಂತಂದ್ರೆ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ರು. ಆ ಉದ್ಯಮದಲ್ಲಿ ಇವರಿಗೆ ಹಣಕಾಸಿನ ವಿಚಾರ ಸಂಬಂಧಪಟ್ಟ ಸಾಕಷ್ಟು ತಿಕ್ಕಾಟ ಕೂಡ ನಡೆದಿತ್ತು. ಹಲವಾರು ಬಾರಿ ಜಗಳವನ್ನು ಕೂಡ ಮಾಡ್ಕೊಂಡಿದ್ರು. ಹೇಗಾದ್ರೂ ಮಾಡಿ ಹಣಕಾಸು ಈತನನ್ನ ಮುಗಿಸಿದ್ರೆ ನಮ್ಮ ವ್ಯವಹಾರ ಸಲೀಸಾಗುತ್ತೆ ನಿಟ್ಟಿನಲ್ಲಿ ಆತನ ಮೇಲೆ ಏಕಾಏಕಿ ನಿನ್ನೆ ದಾಳಿ ಮಾಡಿ ಚಾಕುವಿನ ಇರಿದು ಏನು ಕೊಲೆ ಮಾಡ್ಲಿಕ್ಕೆ ಯತ್ನವನ್ನ ನಡೆಸಿದಾರೆ ಅಂತಾನೆ ಹೇಳ್ಬೋದು. ಪ್ರಭುದೇವ್, ಥ್ಯಾಂಕ್ ಯು ರಾಜೇಶ್.